ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ಹೊಸ 4 ಮಾನಿಟೈಸೇಷನ್ ಅಪ್ಡೇಟ್ಗಳು ಬಂದಿದೆ. ಈ 4 ಅಪ್ಡೇಟ್ನು ಸಖತ್ತಾಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಅಪ್ಡೇಟ್ ಹೇಳ್ತೀನಲ್ಲ ಅದು ಸೂಪರ್ ಆಗಿದೆ ಅಂತ ಹೇಳ್ಬೋದು. 4ನೇ ಅಪ್ಡೇಟು. ಈ 4 ಅಪ್ಡೇಟ್ ಏನು ಅಂತ ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ತರ ಒಳ್ಳೆ ವಿಡಿಯೋಸ್ ಆಗಲಿ ಅಥವಾ ಒಳ್ಳೆ ಕಾಂಟೆಂಟ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಂದಿರ್ತಾರೆ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಅಪ್ಡೇಟ್ ಬಂದ್ಬಿಟ್ಟು ಈಗ ಸಪೋಸ್ ಒಬ್ಬ ಎಜುಕೇಷನ್ ಬಗ್ಗೆ ಏನಾದ್ರು ಚಾನಲ್ ಮಾಡ್ತಾ ಇರ್ತಾನೆ ಅಂಥವ್ರಿಗೆ ಈ ಅಪ್ಡೇಟ್ ಬೆಸ್ಟ್ ಅಂತ ಹೇಳ್ಬೋದು. ಆ ಅಪ್ಡೇಟ್ ಏನಂತ ಅಂದರೆ ನಾನು ಮುಂಚೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡಿದೆ ವಿಡಿಯೋ. ಅದೇನಂತ ಅಂದರೆ ಕೋರ್ಸಸ್ ತರ್ತಿದ್ದಾರೆ ಯೂಟ್ಯೂಬ್ ಅವರು ಅಂತ. ಕೋರ್ಸಸ್ ತಂದರು, ಆದರೆ ನಾವು ಕೋರ್ಸ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಅವರೇ ಜನರೇಟಿವ್ ಎ ಜೊತೆ ಕೆಲಸ ಮಾಡಿ ಒಂದು ಓನ್ ಕೋರ್ಸಸ್ ಮಾಡ್ತಂತ ಹೇಳ್ಬೋದು. ಆದರೆ ಇವತ್ತು ಎಲ್ಲರಿಗೂ ಈ ಒಂದು ಅಪ್ಡೇಟ್ ರೋಲ್ ಔಟ್ ಆಗಿದೆ. ಯಾವುದೇ ಒಬ್ಬ ಕ್ರಿಯೇಟರ್ ಆಗಲಿ ಅವ್ರ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ ನಾವು ಕೋರ್ಸ್ ಮಾಡ್ಬೋದು. ಹೇಗೆ ಅಂತ ಅಂದರೆ ನಾನು ಎಜುಕೇಷನ್ ಬಗ್ಗೆ ಮಾಡ್ತಿದ್ರೆ ಅದೇನಂತ ಅಂದರೆ ಈಗ ಸಪೋಸ್ ನಾನೊಬ್ಬ ಆ್ಯಪ್ ಡೆವಲಪರು ಅಥವಾ ನಾನು ಒಬ್ಬ ವೆಬ್ಸೈಟು ಅಥವಾ ವೆಬ್ಸೈಟ್ ಡೆವಲಪರು ಅಥವಾ ನಂತರ ಒಂದು ಆ್ಯಪ್ ಇದೆ ಅಂತ ಅಂದರೆ ಅದ್ರ ಬಗ್ಗೆ ಕೋರ್ಸ್ ಮಾಡ್ಬೋದು. ಹೇಗೆ ಆ್ಯಪ್ನ ಯೂಸ್ ಮಾಡೋದು, ಹೇಗೆ ನಾವು ಯೂಸ್ ಮಾಡೋದಿದ್ನ ಅಂತ ಅದ್ರ ಬಗ್ಗೆ ಮಾಡ್ಬೋದು ವಿಡಿಯೋ. ಅದ್ರ ಬಗ್ಗೆ ಸಪ್ರೇಟಾಗಿ ಕೋರ್ಸ್ ಪ್ಲೇ ಲಿಸ್ಟ್ ಮಾಡ್ಬೋದು. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ಆ ವಿಡಿಯೋಸ್ ಎಲ್ಲ ಐತಲ್ಲ ಆ ವಿಡಿಯೋಸ್ ಎಲ್ಲ ಪ್ಲೇ ಲಿಸ್ಟ್ ಎಲ್ಲ ಮಾಡಿಬಿಟ್ಟು ಕೋರ್ಸ್ ಅಂತ ಅದು ಹಾಕ್ಬೇಕು. ಕೋರ್ಸ್ ಅಂತ ಹಾಕ್ಬಿಟ್ಟು ಅಲ್ಲಿ ನೀವು ಫ್ರೀಯಾಗಿ ಮಾಡಬೇಕಾ ಕೋರ್ಸು ಅಥವಾ ನೀವು ಪೇಡ್ ಮಾಡಬೇಕಾ ಕೋರ್ಸು ಅಂತ ನೀವು ಅಲ್ಲಿ ಡಿಸೈಡ್ ಮಾಡ್ಬೋದು. ಆದರೆ ಎಲ್ಲ ಒಂದು ಕೋರ್ಸಲ್ಲಿ ಪೇಡ್ ಆಗಲಿ ಅಥವಾ ಫ್ರೀ ಆಗಲಿ ಮೊದಲನೇ ವಿಡಿಯೋ ಬಂದ್ಬಿಟ್ಟು ಅದು ಫ್ರೀ ಇರುತ್ತೆ ಪ್ರಿವ್ಯೂಗೋಸ್ಕರ ಅದು. ಆದರೆ ನಾವು ಬಾಕಿ ಕೋರ್ಸ್ ನೋಡ್ಬೇಕಂತ ಅಂದರೆ ಅದು ದುಡ್ಡು ಕೊಡಬೇಕಾಗುತ್ತೆ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಬೆನಿಫಿಟ್ ಏನಂತ ಅಂದರೆ ಯೂಟ್ಯೂಬ್ ಅವರು ನಮಗೆ ಮಿನಿಮಮ್ ಚಾರ್ಜಸ್ ಅಷ್ಟೇ ತೊಗೊತಾರೆ. ಕೇವಲ ಅವ್ರು 40% ತೊಗೊಳ್ಳೋದು, ನಮಗೆ 60% ತೊಗೊತಾರೆ ಅಂತ ಹೇಳ್ಬೋದು. ಇದೊಂದು ಖುಷಿ ವಿಷಯ ಅಂತ ಹೇಳ್ಬೋದು. ಈ ಅಪ್ಡೇಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ತುಂಬ ಸೂಪರ್ ಅಪ್ಡೇಟ್, ಎಸ್ಪೆಷಲಿ ಯಾರ್ಯಾರು ಎಜುಕೇಷನ್ ಚಾನಲ್ ಮಾಡ್ತಾರೆ. ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಎರಡನೆಯ ಅಪ್ಡೇಟ್ ಏನಂತ ಅಂದರೆ ಯಾರ್ಯಾರಿಗಂತ ಅಂದರೆ ಯಾರ್ಯಾರೀಗ ಶಾಪಿಂಗ್ ಫೀಚರ್ ಯೂಸ್ ಮಾಡ್ತಾರೆ ಅಂತ ಒಂದು ಕ್ರಿಯೇಟರ್ಸ್ಗೆ ಈ ಅಪ್ಡೇಟ್. ಅದೇನಂತ ಅಂದ್ರೆ ಸಪೋಸ್ ನೀವು ಲೈವ್ ಮಾಡ್ತಿರ್ತೀರ ಅಂತ ಅಂದರೆ ನೀವು 2-3 ಪ್ರಾಡಕ್ಟ್ಸ್ಗಿಂತ ಮೇಲೆ ಲೈವ್ನಲ್ಲಿ ಕೂಡ ನೀವು ಟ್ಯಾಗ್ ಮಾಡ್ಬೋದು, ಅಂದರೆ ಪಿನ್ ಮಾಡ್ಬೋದು. ಪಿನ್ ಮಾಡಿಬಿಟ್ಟು ಹೇಳ್ಬೋದು ಯಾರೀಗ ವ್ಯೂವರ್ಸ್ ನೋಡ್ತಿದ್ದೀರಾ ಈ ಲೈವ್ನ, ಈ ಒಂದು ಏನೈತರ ಟಿ ಶರ್ಟ್ ಆಗಲಿ ಅಥವಾ ಏನಾದರೂ ಪ್ರಾಡಕ್ಟ್ ಆಗಲಿ ಪರ್ಚೇಸ್ ಮಾಡಿ ಅಂತ ನೀವು ಹೇಳ್ಬೋದು ವ್ಯೂವರ್ಸ್ಗೆ. ಆದರೆ ಕೇವಲ ಡ್ಯೂರೇಷನ್ 60 ಸೆಕೆಂಡ್ಸ್. ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ಏನಂತ ಅಂದರೆ ನಾವು ಮಲ್ಟಿಪಲ್ ಪಿನ್ ಮಾಡ್ಬೋದು. ಹೇಳ್ದಲ್ಲ ಮಲ್ಟಿಪಲ್ ಆಗಿ ನಾವು ಪಿನ್ ಮಾಡ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಇದು ಫೀಚರ್ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತ ಹೇಳ್ಬೋದು. ಗುಡ್ ಫೀಚರ್ ಇದು ಅಂತ ಹೇಳ್ಬೋದು. ಇದು ಕೂಡ ಚೆನ್ನಾಗಿದೆ ಅಪ್ಡೇಟ್. ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಬಂದ್ಬಿಟ್ಟು ಆಲ್ಟರ್ಡ್ ಕಾಂಟೆಂಟ್ ಆಪ್ಷನ್. ತುಂಬ ಜನ ನೋಡಿರ್ಬೋದು. ಇದು ಅದ್ರ ಬಗ್ಗೆ ಸಪ್ರೇಟಾಗಿ ಕೂಡ ನಾನು 5 ತಿಂಗಳು ಮುಂಚೆನೇ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಇದೆ ಈ ಒಂದು ಆಪ್ಷನ್ ಇದೆಯಲ್ಲ ಮುಂಚೆ ಡೆಸ್ಕ್ಟಾಪಲ್ಲಿ ಇತ್ತು ಆನ್ ಆಫ್ ಮಾಡೋದು ಆಪ್ಷನು. ಆದರೆ ಈಗ ಅಫಿಷಿಯಲ್ ಆಗಿ ಯೂಟ್ಯೂಬ್ ಅವರು YT ಸ್ಟುಡಿಯೋ ಆ್ಯಪ್ನಲ್ಲೇ ತಂದಿದ್ದಾರೆ ಅಂತ ಹೇಳ್ಬೋದು. ಇದು ಯೂಸ್ಫುಲ್ ಫೀಚರ್ ಆಗುತ್ತೆ ಅಂತ ಹೇಳ್ಬೋದು. ಎಂದಕ್ಕಂತ ಅಂದರೆ ನಾವು ಮಾರ್ಕ್ ಮಾಡಿಲ್ಲ ಅಂತ ಅಂದರೆ ಆಲ್ಟರ್ಡ್ ಕಾಂಟೆಂಟ್ ಅಥವಾ ಇಲ್ವಾ ಅಂತ ಅದು ತುಂಬ ಡೇಂಜರಸ್ ಆಗುತ್ತೆ. ನಾವು ಹೇಳಬೇಕು ಈ ಥರ ಆಲ್ಟರ್ಡ್ ಕಂಟೆಂಟ್ ಮಾಡಿದೀವಿ, ಈ ಥರ ನಾವು ಬಳಸಿದ್ದೀವಿ AI ಅಂತ ಹೇಳಬೇಕು ವ್ಯೂವರ್ಸ್ಗೆ ಅಥವಾ ನಮ್ಮ ಒಂದು ಯೂಟ್ಯೂಬರ್ಗೆ. ನೀವು ತಿಳಿಸ್ಬೇಕಂತ ಅಂದರೆ ಈ ಒಂದು ಆಪ್ಷನ್ ತಂದಿದ್ದಾರೆ. ಇದು ತುಂಬ ಒಂದು ಯೂಸ್ಫುಲ್ ಆಪ್ಷನ್ ಆಗುತ್ತೆ ನಮಗೆ ಅಂತ ಹೇಳ್ಬೋದು. ಈ ಆಪ್ಷನ್ ಯಾವ ರೀತಿಲಿ ಆನ್ ಮಾಡ್ಕೊಬೇಕು, ಆಲ್ಟರ್ಡ್ ಕಾಂಟೆಂಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಂದರೆ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ಪಿನ್ ಬಂದಿಲ್ಲ ಅಂತ ಅಂದರೆ ಬೇಕಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು. ಆಲ್ಟರ್ಡ್ ಕಾಂಟೆಂಟ್ ಅಂದರೆ ಏನು, ಯಾವ ಒಂದು ಸಮಯದಲ್ಲಿ ಯಾವ ನಾವು ಆಫ್ ಮಾಡಬೇಕು ಆನ್ ಮಾಡಬೇಕಂತ ಪೂರ್ತಿ ಡೀಟೇಲ್ ಆಗಿ ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೈಂಡಲ್ಲಿ ಇಟ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಪ್ಷನ್. ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸದ್ಯ ಯೂಟ್ಯೂಬ್ ಅವರು ಈ ಒಂದು ಅಪ್ಡೇಟ್ ತಂದಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಒಂದು ಅಪ್ಡೇಟ್. 4ನೇ ಅಪ್ಡೇಟ್ ಐತಲ್ಲ ಇದು ಭಯಂಕರ ಅಪ್ಡೇಟ್ ಅಂತ ಹೇಳ್ಬೋದು. ಈ ಅಪ್ಡೇಟ್ ಏನಂತ ಅಂದ್ರೆ ಇದರಲ್ಲಿ ಮೈನಸ್ ಪಾಯಿಂಟ್ ಐತೆ ಪ್ಲಸ್ ಪಾಯಿಂಟ್ ಐತೆ. ಜಾಸ್ತಿ ಪ್ಲಸ್ ಪಾಯಿಂಟ್ ಇರೋದು ಕ್ರಿಯೇಟರ್ಸ್ಗೆ, ಮೈನಸ್ ಪಾಯಿಂಟ್ ಇರೋದು ವ್ಯೂವರ್ಸ್ಗೆ. ಅದೇನಂತ ಅಂದ್ರೆ ಯಾರ್ಯಾರೀಗ ಯೂಟ್ಯೂಬ್ ಪ್ರೀಮಿಯಂ ಯೂಸ್ ಮಾಡ್ತಿದ್ದಾರೆ ಅಂಥವ್ರಿಗೆಲ್ಲ ಪ್ರೈಸ್ ಜಾಸ್ತಿ ಆಗ್ತಿರು ಅಂತ ಹೇಳ್ಬೋದು.
ಹೇಳ್ಬೋದು. ಸ್ಕ್ರಾಲ್ ತೋರಿಸ್ತಾ ನಿಮಗೆ ಲಿಸ್ಟು. ಸ್ಟುಡಿಯೋ ಬಂದ್ಬಿಟ್ಟು ಒಂದು ತಿಂಗಳಿಗೆ 79 ರೂಪಾಯಿ, 79 ರುಪೀಸ್ ಇದ್ದಿದ್ದು 89 ರುಪೀಸ್, 90 ರೂಪಾಯಿ ಇದು ಚಾರ್ಜ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಅಪ್ರಾಕ್ಸಿಮೇಟ್ ಅದು. ಇದರಿಂದ ತುಂಬ ಪ್ರೈಸ್ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಬಾಕಿ ಲಿಸ್ಟ್ ಎಲ್ಲ ನೀವು ನೋಡ್ಬೋದು, ಎಲ್ಲ ಪ್ರೈಸ್ ಎಲ್ಲ ತುಂಬ ಇನ್ಕ್ರೀಸ್ ಮಾಡಿದ್ದಾರೆ. ಇದರ ಪ್ಲಸ್ ಪಾಯಿಂಟ್ ಏನಂತ ಅಂದರೆ, ಯಾಕೆ ತುಂಬ ಜನ ಯೂಟ್ಯೂಬ್ ಪ್ರೀಮಿಯಂ ಪರ್ಚೇಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು. ಯಾಕೆ ಅಂತ ಅಂದರೆ ಆ್ಯಡ್ಸ್ ಬರಬಾರ್ದು ಅಂತ ಪರ್ಪಸ್ಗೋಸ್ಕರ, ಇಲ್ಲಾಂದರೆ ಬೇರೆ ಒಂದು ಫೀಚರ್ಸ್ ಪ್ರೀಮಿಯಂ ಫೀಚರ್ಸ್ ಯೂಸ್ ಮಾಡೋಕ್ಕೆ ಪರ್ಪಸ್ಗೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ ಪ್ರೀಮಿಯಂ ಪರ್ಚೇಸ್ ಮಾಡ್ತಾರೆ. 90% ಆ್ಯಡ್ಸ್ ಬರಬಾರ್ದು ಅಂತ ಯೂಸ್ ಮಾಡ್ತಾರೆ ಯೂಟ್ಯೂಬ್ ಪ್ರೀಮಿಯಂನ. ಆದ್ರೂ ತುಂಬ ಜನ ಫ್ಯೂಚರ್ ಸಿಗ್ಲಿ ಅಂತಾನು ಕೂಡ ಯೂಸ್ ಮಾಡ್ತಾರೆ. ಯಾರ್ಯಾರೀಗ ಸಪೋಸ್ ಯೂಟ್ಯೂಬ್ ಪ್ರೀಮಿಯಮ್ ವ್ಯೂಸರ್ಸ್ ಇರ್ತಾರಲ್ಲ, ನನ್ನ ವಿಡಿಯೋ ನೋಡ್ತಾರಲ್ಲ, ನನ್ನ ವಿಡಿಯೋ ನೋಡಿದಾಗ ತುಂಬ ಜನ ತಿಳ್ಕೊಂಡಿರ್ತಾರೆ ಆ್ಯಡೇ ಬರಲ್ಲ, ಅವಾಗ ನಮಗೆ ದುಡ್ಡು ಬರಲ್ಲ ಅಂತ. ಆ್ಯಕ್ಚುಲಿ ಇದು ತಪ್ಪು. ಹೌದು, ಹೇಗೆ ಅಂತ ಅಂದರೆ, ಈಗ ಸಪೋಸ್ ಆ ಯೂಟ್ಯೂಬ್ ಮೆಂಬರು ನನ್ನ ವಿಡಿಯೋ ನೋಡಿದ್ರೆ ಯೂಟ್ಯೂಬ್ ಪ್ರೀಮಿಯಮ್ ಏನು ಕಟ್ತಾರೋ ಅವ್ರ ಹಣ ತಿಂಗಳಿಗೆ, ಅಂಥ ಒಂದು ಹಣ ಯೂಟ್ಯೂಬರು ನನಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದೊಂದು ಬೆನಿಫಿಟ್ಸ್ ಆಗುತ್ತಂತ ಹೇಳ್ಬೋದು. ಮೈಂಡಲ್ಲಿ ಇಟ್ಕೊಳ್ಳಿ, ಎಷ್ಟು ಯೂಟ್ಯೂಬ್ ಪ್ರೀಮಿಯಂ ಮೆಂಬರ್ಸ್ ನಿಮ್ಮ ವಿಡಿಯೋ ನೋಡ್ತಾರೆ ಅಷ್ಟು ನಿಮಗೆ ಲಾಭ ಸಿಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿದ್ನ. ತುಂಬ ಜನ ಹೇಳ್ತಾ ಇರ್ತಾರೆ, ಬರುತ್ತೆ ಹಿಂಗೆ ಇಷ್ಟೇ % ಸಿಕ್ಕೈತೆ, ಇಷ್ಟು % ಸಿಕ್ಕೈತೆ ಅಂತ. ಅದಕ್ಕೆ ಬೇಜಾರು ಪಡೋಕ್ಕೆ ಹೋಗಲೇಬೇಡಿ. ಅಷ್ಟಾದ್ರೂ ಸಿಕ್ಕಿದೆ ಅಂತ ಅಂದರೆ ಖುಷಿ ಪಡ್ಬೇಕು ಅದರಿಗೆ. ಎಂತಕ್ಕಂದ್ರೆ ಯೂಟ್ಯೂಬರ್ ನಮಗೆ ಕೊಡ್ತಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ 4 ಅಪ್ಡೇಟ್ ಅಂತೂ 4ನೇ ಅಪ್ಡೇಟು ನಂಗೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಈ ಇಷ್ಟು 4 ಅಪ್ಡೇಟ್ ಹೇಳಿದ್ನಲ್ಲ, ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಥರ ವಿಡಿಯೋಸ್ ಬೇಕಂತಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ, ನೀವು ಅದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ದರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ಈ ನಂಬರ್ ತಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೋಸ್ಕರ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.